ವೀಕ್ಷಕರೇ 2022ರಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರದ ಮತ್ತೊಂದು ಸಿನಿಮಾ ಮಾಡಲು ದೈವದ ಅನುಮತಿಯನ್ನು ಕೇಳಿದರು. ಮಂಗಳೂರಿನ ಅಣ್ಣಪ್ಪ ಪಂಜುರ್ಲಿ ದೈವದ ಅನುಮತಿಯನ್ನು ಕೇಳಿದಂಥ ರಿಷಬ್ ಶೆಟ್ಟಿ ಆ ಸಂದರ್ಭದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಆಗ 10 ಹೆಜ್ಜೆಯನ್ನು ಇಟ್ಟು ಸಿನಿಮಾ ಮಾಡಿದ್ದೀರಿ, ಇದಕ್ಕೆ 100 ಹೆಜ್ಜೆಯನ್ನು ಇಡಿ ಅಂತ ದೈವ ಧೈರ್ಯವನ್ನು ತುಂಬಿತ್ತು. ದೈವ ಕಾಂತಾರ 2 ಸಿನಿಮಾ ಮಾಡುವ ಮೊದಲು ವೀರೇಂದ್ರ ಹೆಗ್ಗಡೆಯವರ ಅನುಮತಿಯನ್ನ ಕೇಳಲು ಸೂಚನೆ ಕೊಟ್ಟಿತ್ತು. ಇದರ ನಡುವೆ ಕಾಂತಾರ ಮೊದಲ ಭಾಗದ ಹರಕೆ ನೇಮ ಸಲ್ಲಿಸಲು ಬಂದಿದ್ದಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ರಿಷಬ್ ಶೆಟ್ಟಿಗೆ ದೈವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಹೀಗಾಗಿ 2ನೇ ಭಾಗದ ಬಗ್ಗೆ ದೈವದ ಬಳಿ ಕೇಳಿದ್ರು. ಆದರೆ ಅದಕ್ಕೂ ಮೊದಲು ಧರ್ಮಸ್ಥಳ ಮಂಜುನಾಥೇಶ್ವರನ ಅನುಮತಿ ಕೇಳಲು ದೈವ ಸೂಚನೆ ಕೊಟ್ಟಿತ್ತು. ಬಹಳ ಆಲೋಚನೆಯಲ್ಲಿ ಮುಂದಿನ ಸಿನಿಮಾ ಮಾಡಿ ಅಂತ ದೈವದ ನುಡಿಗಟ್ಟಿನಲ್ಲಿ ಧೈರ್ಯವನ್ನು ತುಂಬಿತ್ತು. ಮೊದಲ ಚಿತ್ರದಲ್ಲಿ ಒಳ್ಳೆಯದಾಗಿದೆ, ಅಪವಾದವೂ ಕೂಡ ಬಂದಿದೆ. ಹೀಗಾಗಿ 10 ಹೆಜ್ಜೆ ಇಟ್ಟು ಆ ಸಿನಿಮಾ ಮಾಡಿದ್ದೀರಿ, ಇದಕ್ಕೆ 100 ಹೆಜ್ಜೆಯನ್ನ ಇಡಿ ಅಂತ ದೈವ ನುಡಿ ಬಂದಿತ್ತು. ಧರ್ಮದ ಪ್ರಕಾರ ಆಚಾರ ವಿಚಾರದಲ್ಲಿ ಹೋಗಲು ದೈವ ನುಡಿದಿತ್ತು. ಆ ಬಳಿಕ ಕಾಂತಾರ 2 ಮಾಡುವ ಮುನ್ನ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗಿದ್ದಂಥ ರಿಷಬ್ ಶೆಟ್ಟಿ ಅವರು ಅಲ್ಲಿಯೂ ಕೂಡ ಆಶೀರ್ವಾದವನ್ನ ಪಡೆದುಕೊಂಡಿದ್ರು. ಕಾಂತಾರ 2 ಬಹಳ ಶುದ್ಧಾಚಾರದಿಂದ ಮಾಡಬೇಕು ಅಂತ ದೈವ ಹೇಳಿತ್ತು. ಆ ಬಳಿಕ ಧರ್ಮಸ್ಥಳಕ್ಕೆ ತೆರಳಿದ ಬಳಿಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಭಾಗ 2 ಆರಂಭ ಮಾಡಿದ್ರು. 2ನೇ ಭಾಗದ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂಥ ಹಲವು ಅವಘಡಗಳು ಎಲ್ಲರಿಗೂ ಕೂಡ ಶಾಕ್ ಅನ್ನ ಕೊಟ್ಟಿತ್ತು. ಆದರೆ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಯಶಸ್ವಿ ಪ್ರದರ್ಶನದ ನಡುವೆ ಪ್ರೇಕ್ಷಕರ ಹುಚ್ಚಾಟ ಎಲ್ಲೆ ಮೀರಿದೆ. ಪ್ರೇಕ್ಷಕರು ದೈವವನ್ನ ಆವಾಹನೆ ಮಾಡಿಕೊಂಡ ಹಾಗೆ ಥಿಯೇಟರ್ಗಳ ಹೊರಗೆ ರಂಪಾಟವನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯ ವರ್ತನೆ ಕಂಡು ತುಳುನಾಡಿನ ಜನರು ತಮ್ಮ ದೈವವನ್ನ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿ ದೈವದ ಮೊರೆ ಹೋಗಿದ್ದಾರೆ. ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸ್ತೀನಿ, ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೇನೆ, ನಿಮ್ಮ ಹಿಂದೆ ನಾನಿದ್ದೀನಿ, ಹೋರಾಟವನ್ನ ಮುಂದುವರಿಸಿ, ನನ್ನ ಹೆಸರಲ್ಲಿ ಹಣ ಮಾಡುತ್ತಿರುವವರನ್ನ ನಾನು ನೋಡ್ಕೋತೀನಿ, ಹಣವೆಲ್ಲ ಆಸ್ಪತ್ರೆ ಸೇರುವಂತೆ ಮಾಡ್ತೀನಿ, ಅಪಪ್ರಚಾರ ಮಾಡುವವರಿಗೆ ನಾನು ಬುದ್ಧಿ ಕಲಿಸ್ತೀನಿ, ಇನ್ನು ಮುಂದೆ ಎಲ್ಲಾ ದೈವಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ, ನೀವು ಹೋರಾಟವನ್ನ ಮುಂದುವರಿಸಿ, ನಾನು ನಿಮ್ಮ ಬೆನ್ನ ಹಿಂದೆ ಇರ್ತೀನಿ ಅಂತ ದೈವ ಅಭಯವನ್ನ ಕೊಟ್ಟಿದೆ.